ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಶ್ರೋತೃ ಬಾಂಧವರೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 173ನೇ ಸಂಚಿಕೆಯಲ್ಲಿ ಕಥಾವಾಚಕರಾಗಿ ನಮ್ಮೊಂದಿಗಿದ್ದಾರೆ ಸಾಹಿತ್ಯಾಸಕ್ತ ಶಿಕ್ಷಕರಾದ ಸಂಜೀವ್ ಹೆಚ್ ನಾಯಕ್ ಪರ್ಕಳ. ಕೇಳುಗರಿಗೆಲ್ಲ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಪ್ರೇಮ ವ್ರತ. ಏನ್ರಿ ಕೇಳಿಸ್ತಾ ಇದೆಯಾ? ನಾನು ಮುಂದಿನ ವಾರ ಸೋಮವಾರದಿಂದ ಶನಿವಾರ ತನಕ ಒಂದು ವ್ರತ ಮಾಡಬೇಕಂತ ಇದ್ದೇನೆ. ಮಾಡ್ಲಾ? ಮಾಡು. ಯಾರು ಬೇಡ ಅಂತ ಹೇಳಿದ್ರು? ನೀನು ವರ್ಷ ಪೂರ್ತಿ ಒಂದಲ್ಲ ಒಂದು ವ್ರತ ಮಾಡ್ತಾ ಇರ್ತೀಯ. ವಾರದಲ್ಲಿ ಸೋಮವಾರ, ಶುಕ್ರವಾರ ಹೇಗೂ ಇದೆ. ಅದು ಬಿಟ್ಟು ಸಂಕಷ್ಟಿ, ವರಮಹಾಲಕ್ಷ್ಮಿ ವ್ರತ, ಮಂಗಳಗೌರಿ ವ್ರತ, ಸ್ವರ್ಣಗೌರಿ ವ್ರತ, ಶ್ರಾವಣ ಮಾಸ, ನವರಾತ್ರಿ, ಕಾರ್ತಿಕ ಮಾಸ, ಇನ್ನು ಯಾವ್ಯಾವುದೋ ಇದ್ದಾವಲ್ಲ. ಕೇಳಿದ್ರೆ ಎಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತೀಯ. ಯಾವತ್ತಾದ್ರೂ ನಿನಗೆ ಬೇಡ ಅಂತ ಹೇಳಿದ್ನ ಈ ದೇವರ ಕೆಲಸಕ್ಕೆ? ಹಾಗಲ್ಲ ರೀ, ಇದು ಆ ಎಲ್ಲ ವ್ರತಕ್ಕಿಂತ ಬೇರೆನೆ. ಹೌದಾ? ಅದ್ಯಾವುದಪ್ಪ? ನಾನು ಒಂದು ವಾರ ಅಡಿಗೆ ಕೋಣೆಗೆ ಕಾಲಿಡುವ ಹಾಗಿಲ್ಲ. ಇದೇ ಈ ವ್ರತದ ವಿಶೇಷ. ಇದರಿಂದ ಗಂಡನಿಗೆ ಮುಂದೆ ತುಂಬಾ ಒಳ್ಳೆಯದಾಗ್ತದಂತೆ. ಹೌದಾ? ಮದುವೆಯಾದ ಸ್ವಲ್ಪ ಸಮಯದಲ್ಲೇ ಅಡಿಗೆ ಮನೆ ಗಂಡ ಹೆಂಡರಿಯ ಪಾಲಾಗುವ ಕಾಲದಲ್ಲಿ ನಾವಿದ್ದೇವೆ. ಯಾಕಂದ್ರೆ ಇಬ್ಬರು ಕೆಲಸಕ್ಕೆ ಹೋಗುವಾಗ ಇದು ಸಹಜ ತಾನೆ. ಮದುವೆಯಾಗಿ 30 ವರ್ಷ ಆದರೂ ಒಂದು ದಿನಾನೂ ಅಡಿಗೆ ಮನೆಗೆ ಕರೀಲೇ ಇಲ್ಲ. ಒಂದು ಚಹಾ ಸಹ ನನ್ನಿಂದ ಮಾಡಿಸಿ ಕುಡಿಲಿಲ್ಲ. ಇದಕ್ಕೆಲ್ಲ ಪ್ರೀತಿ ಅಡ್ಡ ಬಂದಿರಬೇಕು. ನಾನೇ ಏಕೆ ಮಾಡಬೇಕು ಎಂಬ ಅಹಂ ಅಡ್ಡ ಬರುವಲ್ಲಿ ಪ್ರೀತಿ ಅಡ್ಡ ಬಂದ್ರೆ ಹೀಗೇನೆ ಅಲ್ವಾ? ನೀನು ತವರು ಮನೆಗೆ ಒಂದು ದಿನದ ಮಟ್ಟಿಗೆ ಹೋಗುವುದಾದ್ರೂ ನಾ ಬರ್ಲಿ ಅಂತ ರಾತ್ರಿ ಅಡಿಗೆ ಮಾಡಿಲ್ಲ, ಅಲ್ಲೇ ಬನ್ನಿ ಅಂತ ಕರೀತಿದ್ದೆ. ಒಂದೆರಡು ಸಲ ನೀನು ಬೆಂಗಳೂರಿಗೆ ಹೋದಾಗ್ಲೂ ಊಟಕ್ಕೆ ಬೇರೆ ವ್ಯವಸ್ಥೆ ಮಾಡಿಯೇ ಹೋಗಿದ್ದೆ. ನನಗೆ ಅಡಿಗೆ ಮಾಡಿ ಊಟ ಮಾಡಲಿಕ್ಕೆ ಅವಕಾಶನೇ ಕೊಡಲೇ ಇಲ್ಲ. ಗಂಡನನ್ನ ರಾಜನ ಹಾಗೆ ನೋಡಿಕೊಂಡ್ರೆ ಹೆಂಡತಿ ರಾಜನ ಹೆಂಡತಿ ಆಗ್ತಾಳೆ, ಅದೇ ಗುಲಾಮನ ಹಾಗೆ ನೋಡಿಕೊಂಡ್ರೆ ಗುಲಾಮನ ಹೆಂಡತಿ ಆಗ್ತಾಳೆ ಅಂತ 4 ಬಾರಿ ಹೇಳಿದ್ದಿ. ಇಲ್ಲಿಯವರೆಗೆ ಇಂಥ ಒಂದು ವ್ರತ ಇದೆ ಅಂತ ನೀನು ಹೇಳಿದ್ದೂ ಇಲ್ಲ, ಮಾಡಿದ್ದೂ ಇಲ್ಲ. ಈಗ ಇದು ಎಲ್ಲಿಂದ ಬಂತು? ಇರ್ಲಿ, ನೀನು ಮಾಡು. ನೀನು ಏನಾದ್ರೂ ಮಾಡ್ತೀಯ ಅಂದ್ರೆ ಅದರ ಹಿಂದೆ ಒಂದು ಒಳ್ಳೆ ಉದ್ದೇಶನೇ ಇರ್ತದೆ. ಈಗ ಆರ್ಡರ್ ಕೊಟ್ರೆ ಸಾಕು, ಅರ್ಧ ಗಂಟೆಯಲ್ಲಿ ನಮಗೆ ಬೇಕಾದದ್ದು ಮನೆ ಬಾಗಿಲಿಗೆ ಬರ್ತದೆ. ಒಂದು ವಾರ ಅಲ್ವಾ, ಯಾವುದಾದ್ರೂ ಹೋಟೆಲ್ನಿಂದ ತರಿಸುವ. ನಿನಗೂ ರೆಸ್ಟು, ನನಗೂ ಟೇಸ್ಟು. ಏನಂತೀಯ? ಸಾಕು, ಸುಮ್ಮನಿರಿ. ನಾನು ಮಾಡ್ತಾ ಇರೋದು ವ್ರತ. ದಿನಕ್ಕೊಂದು ಹೋಟೆಲ್ನಿಂದ ಊಟ ತಿಂಡಿ ತರಿಸಿ ಗಮ್ಮತ್ ಮಾಡಿದ್ರೆ ಏನು ಪುಣ್ಯ ಸಿಗೋದಿಲ್ಲ. ಏನಿಲ್ಲ,
ನೀವು ಅಡಿಗೆ ಕೋಣೆಗೆ ಹೋಗಿ, ನಾನು ಕರೆಕ್ಟಾಗಿ ಹೊರಗಿನಿಂದ ಎಲ್ಲ ಡೈರೆಕ್ಷನ್ ಕೊಡ್ತೇನೆ. ನಾನು ಹೇಳಿದ ಹಾಗೆ ನೀವು ಮಾಡಿದ್ರೆ ಆಯ್ತು. ಒಂದು ಚಾ, ಒಂದು ಅನ್ನ ಸಾಂಬಾರು ಮಾಡಲಿಕ್ಕೆ ಇದುವರೆಗೂ ಗೊತ್ತಿಲ್ಲ ಅಂದ್ರೆ ಯಾರಾದರೂ ನಗಿಯಾಡ್ತಾರೆ. ಹೌದು, ಕಲಿಸದಿದ್ದುದು ನಂದೇ ತಪ್ಪು. ಒಂದು ವಾರದಲ್ಲಿ ಅಡಿಗೆ ಕಲೀರಿ, ಎಷ್ಟು ಪುಣ್ಯ ಬರ್ತದೆ ನೋಡಿ. ಇದರ ಸಂಪೂರ್ಣ ಪುಣ್ಯದ ಫಲ ನಿಮಗೇನೆ. ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇದುವರೆಗೆ ನೀವು ಹೇಳಿದ್ದಕ್ಕೆ ಯಾವುದೂ ಇಲ್ಲ ಅಂತ ನಾನು ಹೇಳಲಿಲ್ಲ. ನಿಮ್ಮನ್ನ ಮದುವೆ ಆದಾಗಿನಿಂದ ಇಲ್ಲಿಯವರೆಗೆ ನಿಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡಿಕೊಂಡಿದ್ದೇನೆ. ನಿಮ್ಮನ್ನೇ ನನ್ನ ಸರ್ವಸ್ವ ಅಂದುಕೊಂಡಿದ್ದವಳು. ಅದು ನಿಮಗೂ ಗೊತ್ತಿದೆ. ಬೇಡ ಅನ್ಬೇಡಿ. ಒಂದು ವಾರನೂ ಅಲ್ಲ, ಕೇವಲ 6 ದಿನ ಮಾತ್ರ. ಆಯ್ತು ಮಾರಾಯ್ತಿ. ಮತ್ತೆ ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಮಾಡ್ತೇನೆ. ಇಲ್ಲ, ಯೂಟ್ಯೂಬ್ಗಳಲ್ಲಿ ಈಗ ಎಲ್ಲ ಸಿಗ್ತದೆ, ಅದನ್ನಾದರೂ ನೋಡಿ ಕಲಿತು ನಾನು ಮಾಡ್ತೇನೆ. ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡ. ಭಗವದ್ಗೀತೆ ಅಷ್ಟು ಸಲ ಓದಿದೀಯಾ? ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿರ್ಲಿಲ್ವಾ ಪರಮಾತ್ಮ? ಇವಳು ನನಗೆ ಏನು ಅರ್ಥ ಆಗುವುದಿಲ್ಲ ಅಂತ ತಿಳ್ಕೊಂಡಿದ್ದಾಳೆ. ಇವಳು ಈ ವ್ರತ ಯಾಕೆ ಮಾಡ್ತಾ ಇದ್ದಾಳೆ ಅಂತ ನನಗೆ ಸಂಪೂರ್ಣ ಅರ್ಥ ಆಗಿದೆ. ಮುಂದಿನ ವೃದ್ಧಾಪ್ಯದ ದಿನಗಳು ಇವಳನ್ನ ಕಾಡ್ತಾ ಇವೆ. ಇಲ್ಲಿಯವರೆಗೆ ಎಲ್ಲರೂ ಹೋಲಿಸುವ ರೀತಿಯಲ್ಲಿ ದಾಂಪತ್ಯ ಕಳೆದಿದ್ದೇವೆ. ಒಬ್ಬರನ್ನೊಬ್ಬರು ಬಿಟ್ಟು ಇದ್ದದ್ದು ಅಂದ್ರೆ ಜಾಬಿಗೆ ಹೋದ 10 ರಿಂದ 4 ಗಂಟೆವರೆಗೆ ಮಾತ್ರ. ಆವಾಗಲೂ ಕನಿಷ್ಠ 2 ಸಲನಾದರೂ ಫೋನ್ ಮಾಡಿ ಮಾತಾಡಲೇಬೇಕು. ಎಲ್ಲರೂ ತಮಾಷೆ ಮಾಡೋರು, ನೀವು ಮನೆಯಲ್ಲಿ ಮಾತಾಡೋದಿಲ್ವಾ ಅಂತ. ಇವೆಲ್ಲದರ ಪ್ರತೀಕವೇ ಈ ವ್ರತ. ಅದಕ್ಕಾಗಿ ಇವಳ ವ್ರತ ಮುಗಿತಾ ಇದ್ದ ಹಾಗೆ ನಾನೂ ಒಂದು ವ್ರತ ಮಾಡ್ತೇನೆ. ಈಗಲೇ ಹೇಳಿಬಿಟ್ರೆ ಹೇಗೆ? ಹೇಳ್ತೇನೆ ನೋಡು. ನಾನು ಸೋಮವಾರ ಬಿಟ್ರೆ ಬೇರೆ ಯಾವ ವ್ರತನೂ ಮಾಡಲಿಲ್ಲ. ಆದರೆ ಮುಂದಿನ ಸೋಮವಾರದಿಂದ ಶನಿವಾರದ ತನಕ ನಾನು ಒಂದು ವ್ರತ ಮಾಡ್ತಾ ಇದ್ದೇನೆ. ಆದ್ರೆ ಎಲ್ಲ ಪುಣ್ಯ ನಿನಗೆ ಕೊಡಬೇಕು ಅಂತಾನೂ ಸಾಯ್ತಾ ಇದ್ದೇನೆ. ನೀನು ಯಾವ ಮಾತನ್ನು ಆಡದೆ, ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಕೊಳ್ಬೇಕು ಆಗ್ತದಾ? ಯಾಕ್ರಿ ಹೀಗೆ? ನಿಮ್ಗೆ ಉಪವಾಸ ಇರಲಿಕ್ಕೆ ಆಗೋದಿಲ್ಲ ಅಂತೇಳಿ ಗೊತ್ತಿಲ್ವಾ? ಯಾರು ಹೇಳಿದ್ರು ನಾನು ಉಪವಾಸ ಇರ್ತೇನೆ ಅಂತ? ನನ್ನ ವ್ರತ 1 ವಾರ ಮನೆಯಿಂದ ಹೊರಗೆ ಕಾಲಿಡುವುದಿಲ್ಲ ಅಷ್ಟೇ. ಬೇಡಾರಿ, ಈಗ ತಿಂಗಳ ಕೊನೆ. ಇದುವರೆಗೆ ನನ್ನಿಂದ ಹೊರಗಿನ ಯಾವ ಕೆಲಸನೂ ನೀವು ಮಾಡಿಸಿಯೇ ಇಲ್ಲ. ಬ್ಯಾಂಕಿಗೆ ಹೋಗಬೇಕು, ಪೋಸ್ಟ್ ಆಫೀಸಿಗೆ ಹೋಗಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಮನೆ ತಿಂಗಳ ಸಾಮಾನು ತರಬೇಕು, ಇನ್ನು ಏನೇನೋ ಕೆಲಸಗಳಿದೆ. ಇವೆಲ್ಲ ನನ್ನಿಂದ ಸಾಧ್ಯ ಇಲ್ಲ ರೀ. ಹಾಗೆ ಹೇಳಬೇಡ. ನೀನು ಹೇಳಿದ್ದಕ್ಕೆ ನಾನು ಒಪ್ಕೊಳ್ಳಿಲ್ವಾ? ಈಗ ಹೇಗಿದ್ರು ಮೊಬೈಲ್ ಇದೆ. ಬ್ಯಾಂಕ್ನಲ್ಲಿ ಎಲ್ಲ ಹೇಗೆ ಮಾಡಬೇಕು ಅಂತ ನಾನು ಫೋನ್ನಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗೆ ಮಾಡು. ಇದೊಂದು ಸಲ 6 ದಿನ ಅಷ್ಟೇ. ಇವರಿಗೆ ನನ್ನ ಪ್ಲಾನ್ ಅರ್ಥ ಆಗಿದೆ ಅನಿಸ್ತದೆ. ನಮಗೆ ವಯಸ್ಸಾಗ್ತಾ ಬಂತು, ಯಾರಾದರೂ ಮೊದಲು ಜಾಗ ಖಾಲಿ ಮಾಡಿದ್ರೆ ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನಾನು ಹೋದ ಮೇಲೆ ಇವರು ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲದೆ ಅನಾಥರಾಗಬಾರ್ದಲ್ಲ. ಬಯಸಿದ ಜೀವ ಬದುಕಿನುದ್ದಕ್ಕೂ ಖುಷಿಯಾಗಿರ್ಬೇಕಲ್ಲ ಅಂತಾನೆ ನನ್ನ ಆಸೆ. ಅದನ್ನ ಅರ್ಥ ಮಾಡಿಕೊಂಡಿರಬೇಕು. ಅದಕ್ಕೆ ನಾನು ಸಹ ಏನೂ ಗೊತ್ತಿಲ್ಲದೆ ಬೇರೆಯವರನ್ನ ಆಶ್ರಯಿಸಬಾರದು ಅಂತ ಹೀಗೆ ಹೇಳ್ತಾ ಇದ್ದಾಳೆ. ಒಲಿದ ಜೀವ ಬಳಿಯಲ್ಲಿರಲು ಬಾಳೆ ಸುಂದರ. ಪ್ರೀತಿ ಅಂದ್ರೆ ಇದೇ ಅಲ್ವಾ? ಆಯ್ತು ಅಂತ ಒಪ್ಕೊಳ್ತೇನೆ. ದೇವರ ಇಚ್ಛೆ ಏನಿದೆಯೋ. ಇದುವರೆಗೆ ಕಥೆಯನ್ನು ಆಲಿಸಿರುವಂತ ಕೇಳುಗರಿಗೆ ವಂದನೆಗಳು. ಶ್ರೋತೃಗಳೇ, ಇದುವರೆಗೆ ಸಾಹಿತ್ಯಾಸಕ್ತ ಶಿಕ್ಷಕರಾದ ಸಂಜೀವ್ ಹೆಚ್ ನಾಯಕ್ ಪರ್ಕಳ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.